ದೆಹಲಿಯ ಮುಖ್ಯಮಂತ್ರಿಯ ಮೇಲೆ ದಾಳಿಯಾಗಿದೆ. ದೆಹಲಿಯ ಸಿಎಂ ರೇಖಾ ಗುಪ್ತಾಗೆ ಕಪಾಳ ಮೋಕ್ಷವನ್ನ ಮಾಡಲಾಗಿದೆ. ದೆಹಲಿಯ ಸಿಎಂ ಮೇಲೆ ದಾಳಿ ಆಗಿದೆ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾಗೆ ಕಪಾಳ ಮೋಕ್ಷವಾಗಿದೆ. ಸಾರ್ವಜನಿಕರ ಎದುರಲ್ಲೇ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. 35 ವರ್ಷದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ದೆಹಲಿಯ ಪೊಲೀಸರು. ಸಿಎಂಗೆ ಮನವಿ ಮಾಡುವ ನೆಪದಲ್ಲಿ ಈ ವ್ಯಕ್ತಿ ಬಂದಿದ್ದ. ಆ ಕ್ಷಣದಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ. ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ ಆಗಂತುಕ. ನೋಡಿ, ಸಾರ್ವಜನಿಕ ಸಭೆ ನಡೀತಾ ಇತ್ತು. ಸಿಎಂ ರೇಖಾ ಗುಪ್ತಾ ಮನವಿಗಳನ್ನ ಸ್ವೀಕರಿಸ್ತಾ ಇದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ರೇಖಾ ಗುಪ್ತಾ ಅವರು ನೋಡಿ ಎಲ್ಲರ ಜೊತೆ ನಿಂತ್ಕೊಂಡು ಸಾರ್ವಜನಿಕರ ಮನವಿಗಳನ್ನು ಸ್ವೀಕಾರ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಕಪಾಳ ಮೋಕ್ಷ ಮಾಡ್ತಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದು ನೋಡಿ, ಈ ರೀತಿಯಾಗಿ ಒಂದು ಸಭೆ ಅಂದ್ರೆ ನೋಡಿ, ಜನತಾ ದರ್ಶನ ಆಗುತ್ತಲ್ವಾ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿಯಾಗಿ ನೇರವಾಗಿ ಜನರ ಇದರಲ್ಲೇ ಹೋಗಿ ಜನರ ಅಹವಾಲನ್ನು ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ತುಂಬ ವ್ಯಕ್ತಿ ಬಂದು ರೇಖಾ ಗುಪ್ತಾ ಅವರ ಬಳಿಗೆ ಹೋಗಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲೇ ಕಪಾಳ ಮೋಕ್ಷ ಮಾಡ್ತಾನೆ. ಸದ್ಯ ಆ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಪೊಲೀಸರು ಅಲ್ಲೇ ಇದ್ರು, ಅರೆಸ್ಟ್ ಕೂಡ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಪಾಳ ಮೋಕ್ಷ? ಏನು ಸಿಟ್ಟಿತ್ತ, ದ್ವೇಷನ, ರಾಜಕೀಯ ಉದ್ದೇಶನ ಗೊತ್ತಿಲ್ಲ. ವಿಚಾರಣೆ ನಡೀತಾ ಇದೆ. ನೋಡಿ, ಇದು ಮೊದಲ ಬಾರಿಗೆ ಅಲ್ಲ. ದೆಹಲಿಯ ಸಿಎಂಗೆ ಕಪಾಳ ಮೋಕ್ಷ ಅನ್ನೋದು ಇದು ಮೊದಲಲ್ಲ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಕಪಾಳ ಮೋಕ್ಷ ಆಗಿತ್ತು. ಮುಖಕ್ಕೆ ಮಸಿಯನ್ನ ಬಳಿದಿದ್ರು. ಈ ಎಲ್ಲ ಘಟನಾವಳಿಗಳು ದೆಹಲಿಯಲ್ಲಿ ಆಗಿದೆ. ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಕಪಾಳ ಮೋಕ್ಷ ಆಗಿತ್ತು ದೆಹಲಿ ಸಿಎಂ ಆಗಿದ್ದಾಗ. ಈಗ ರೇಖಾ ಗುಪ್ತಾ ಅವ್ರಿಗೂ ಕೂಡ ಸಾರ್ವಜನಿಕರ ಸಭೆಯಲ್ಲೇ ಕಪಾಳ ಮೋಕ್ಷ ಆಗಿದೆ. ಯಾವ ಕಾರಣಕ್ಕೆ? ವೈಯಕ್ತಿಕವಾಗಿ ಏನಾದರೂ ದ್ವೇಷನ ಅಥವಾ ರಾಜಕೀಯ ದುರುದ್ದೇಶನ, ಸಿಟ್ಟ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರ ಭಾಷೆಯಲ್ಲಿ.